ಮಂತ್ರ ಜಪಗಳು ದಿನಾ ಒಂದೊಂದು ಮಂತ್ರಗಳು ಒಬ್ಬೊಬ್ರು ಕೊಡ್ತಾ ಇದ್ದಾರೆ. ವಿಡಿಯೋ ಹಾಕಿದಾಗೆಲ್ಲ ಬರೀ ಮಂತ್ರಗಳದೇ ಬರ್ತಾ ಇತ್ತು. ಇವತ್ತು ಎಷ್ಟೊಂದು ದಿನ ಒಂದೊಂದು ಮಂತ್ರಗಳು ಕೊಡ್ತಾ ಇದ್ದಾರೆ. ಅದು ಬ್ರಹ್ಮಜ್ಞಾನವನ್ನು ಪಡ್ಕೊಂಡಿರೋಂತಹ ಅದು ಬೇಡ ನಮಗೆ, ಆ ಕ್ಯಾಟಗರಿಯಾದ ಹೆಸರುಗಳು ನಮ್ಗೆ ಹೇಳೋದು ಬೇಡ. ದಿನ ಒಂದೊಂದು ಮಂತ್ರಗಳು ಕೊಡ್ತಾಯಿದ್ದೆ. ಅವ್ರಿಗೂ ಗೊತ್ತು ಮಂತ್ರಗಳಿಂದ ಹೆಂಗೆ ವರ್ಕ್ ಆಗುತ್ತೆ ಏನು ಅಂತ. ಆದರೂ ನಾವು ಮತ್ತೆ ಮೋಸ ಹೋಗ್ತಾ ಇದ್ದೀವಿ. ಎಲ್ಲ ಮುಚ್ಚಿಟ್ಟವರಿಂದನೇ ಮತ್ತೆ ನಾವು ಮೋಸ ಹೋಗ್ತಾ ಇದ್ದೀವಿ. ಆ ಮುಚ್ಚಿಟ್ಟ ರಹಸ್ಯನ ಅರ್ಥ ಮಾಡ್ಕೊಳ್ಳಿ. ಮಂತ್ರ ದೀಕ್ಷೆ ಅನ್ನೋದು ಗುರುಮುಖೇನ ಬಂದಿರಬೇಕು. ಅದು ಒಂದೇ ಮಂತ್ರ ಆಗಿರುತ್ತೆ. ಆ ಮಂತ್ರದಿಂದನೇ ಎಲ್ಲನೂ ಸಾಧಿಸ್ಕೋಬೋದು. ಒಂದೇ ಊಟ ಮಾಡಿ, ಅನ್ನ ಸಾಂಬಾರು ಪಲ್ಯ ಎಲ್ಲ ಇರುತ್ತೆ, ತಿನ್ನೋಕ್ಕೆ ರುಚಿಯಾಗಿ ಇರುತ್ತೆ. ಆದರೆ ಹೊಟ್ಟೆ ತುಂಬೋದು ಒಂದೇ ಅನ್ನ ಪ್ರಸಾದ, ಅದೇ ತಿನ್ನಬೇಕು. ಕಲಬೆರಕೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಕಲಬೆರಕೆ ಮಾಡ್ಕೊಳಕ್ಕೆ ಏನಾಗುತ್ತೆ ನಿಮಗೆ, ಅದು ಇವಾಗ ಊಟ ಮಾಡ್ತಾ ಇರ್ತೀವಿ, ಎಲ್ಲ ಮಿಕ್ಸ್ ಮಾಡಿ ತಿಂದರೆ ಹೆಂಗಿರುತ್ತೆ? ಚೆನ್ನಾಗಿರಲ್ಲ ಅಲ್ಲ. ಒಂದೇ ರುಚಿ ನೋಡಿ, ಅದು ತುಂಬ ಚೆನ್ನಾಗಿರುತ್ತೆ. ಅದರಿಂದನೇ ಎಲ್ಲ ಥರದ್ದು ನಿಮಗೆ ರುಚಿಗಳು ಸಿಗ್ತಾ ಹೋಗುತ್ತೆ. ಒಂದೇ ಅಭ್ಯಾಸ ಮಾಡಿ, ಒಂದೇ ಮಂತ್ರ ಅಭ್ಯಾಸ ಮಾಡಿ, ಕುತ್ಕೊಳ್ಳಿ, ಜಪ ಮಾಡಿ, ಸಮಯ ಕೊಡಿ ಸ್ವಲ್ಪನಾದರೂ ಭಗವಂತನಿಗೋಸ್ಕರ. ಎಲ್ಲೋ ಮೊಬೈಲಲ್ಲಿ ಸ್ಕ್ರೀನ್ ಟೈಮಲ್ಲಿ 6 ಅವರ್ 8 ಅವರ್ ಕೊಡ್ತೀರಾ. ಯಾರ್ದೋ ಕೈ ಕೆಳಗಡೆ ಕೆಲಸ ಮಾಡೋದಕ್ಕೆ ಅಷ್ಟೊಂದು ಕೊಡ್ತೀರಾ. ಯಾರ್ದೋ ಬಗ್ಗೆ ಯೋಚನೆ ಮಾಡೋಕ್ಕೆ ಸಮಯ ಕೊಡ್ತೀರಾ. ಯಾರನ್ನೋ ಪಾಪ ನಿಮ್ಗೆ ಬೇಡ, ನಿಮ್ಗೆ ನೋವು ಕೊಟ್ಟಿರ್ತಾನೆ, ಅವನೊಬ್ಬ ಯೋಚನೆ ಮಾಡಿ ಅವನು ಜೀವಂತ ಮಾಡ್ಕೊತಾ ಇರ್ತೀರಾ ಮನಸ್ಸಿನಲ್ಲಿ. ಅದನ್ನೆಲ್ಲ ಬಿಟ್ಟಾಕಿ. ಇವಾಗಲೂ ಭಗವಂತ ನಾನು ಭಗವಂತ ಅಂತ ಒಂದು 3 ಅವರ್ ಟೈಮ್ ಕೊಡಿ. ಜೀವನ ಎಲ್ಲೋ ಕರ್ಕೊಂಡು ಹೊಟ್ಟೋಗುತ್ತೆ ಭಗವಂತ ನಿಮಗೆ. ಆ ಮಂತ್ರ ಜಪ ಮಾಡೋದ್ರಿಂದ ಅಷ್ಟು ಫ್ರೀಕ್ವೆನ್ಸಿ ವರ್ಕಾಗಿ ನಮ್ಮ ಒಳಗಡೆಯಿಂದ ನಾವು ನೋಡ್ಕೊಳ್ಳೋಕೆ ಶುರು ಮಾಡ್ತೀವಿ. ಭಗವಂತ ಎಲ್ಲೋ ಆಚೆ ಇಲ್ಲ, ಒಳಗಡೆ ಇದ್ದಾನೆ. ಅದು ನೋಡೋಕೆ ಶುರು ಮಾಡ್ತೀರಾ ಅವಾಗ ನೀವು. ಆ ಶುರು ಮಾಡಿದಾಗ ಭಗವಂತ ಎಲ್ಲ ಅದಾಗದೇ ಕೆಲಸಗಳಾಗ್ತಾ ಇರುತ್ತೆ. ಏನಿಲ್ಲ, ಕೂತ್ಕೊಂಡ್ರೆ ಅದು ಕೆಲಸಗಳು ಅದು ಪಾಡ ಆಗುತ್ತೆ. ಆ ಅನುಭವನ ಪಡ್ಕೊಳ್ಳಿ. ಆಗುತ್ತೆ, ಅದು ಆಗುತ್ತೆ ಅಂದಮೇಲೆ ಹಾಗೆ ಆಗುತ್ತೆ ಅಂತ ತಾನೇ ಎಲ್ಲ ಋಷಿ ಮುನಿಗಳು ಕೂತಿರೋದು. ಪ್ರಯತ್ನನೇ ಇಲ್ಲ ನನಗೆ ಇವತ್ತೇ ಆಗ್ಬಿಡ್ಬೇಕು, ನಾನು ಯಾರನ್ನೋ ಕೆಲಸ ನೋಡ್ತೀನಿ, ಅವ್ರ ಹತ್ರ ಹೋಮ ಮಾಡಿಸ್ತೀನಿ, ಇವ್ರ ಹತ್ರ ನಾನು ಕೇಳಿದ್ದೀನಿ ಹೋಗ್ತೀನಿ. ಯಾವುದೂ ಇಲ್ಲ. ಅವ್ರು ಯಾರೋ ದಾರಿ ತೋರಿಸ್ತಾರೆ ಹೊರತು ನಿಮ್ಮ ಊಟನ ನೀವೇ ಮಾಡಬೇಕು. ತರಕಾರಿ ಬೆಳಿಬೋದು ರೈತ, ಆದರೆ ತಂದು ಅಡುಗೆ ಮಾಡಿ ಅದು ಸವಿ ನೋಡ್ಬೇಕಾದ್ರೆ ನೀನೇ. ಪ್ರಕೃತಿ ಒಂದೊಂದು ಹಣ್ಣು ಕೊಟ್ಟಿದೆ, ಒಂದೊಂದು ಗಿಡದ ಮರದಲ್ಲೂ. ಆ ಪ್ರಕೃತಿ ಹಣ್ಣು ಕೊಟ್ಟಿರುತ್ತೆ ಅಷ್ಟೇನೆ. ಅದನ್ನು ಕಿತ್ತಿ ತಿಂದು ಆ ಸವಿ ಏನಿದೆ ಅಂತ ಸವಿಬೇಕಾಗಿರೋದು ನಾವೇನೆ. ಹಾಗಾಗಿ ದಯವಿಟ್ಟು ಮಂತ್ರ ಜಪ ಯಾವ್ದಾದ್ರು ಒಂದು ಮಾಡಿ, ಒಂದೇ ಭಗವಂತನ ಕೂಗಿ ಸಾಕು. ಒಳಗಡೆ ಇರೋಂಥ ಆತ್ಮಜ್ಞಾನನ ಹುಡ್ಕೊಳ್ಳಿ. ಯಾವುದೇ ಮತ್ತೆ ಗೊಂದಲಗಳಿಗೆ ನೀವು ಬಲಿಯಾಗೋದಿಲ್ಲ. ಗೊಂದಲಗಳೇ ಸಿಗೋದಿಲ್ಲ ನಿಮಗೆ. ಯಾಕಂದರೆ ನಿಮಗೆ ಗೊತ್ತಾಗುತ್ತೆ ಒಳಗಡೆಯಿಂದ ಏನು ನಡೀತಿದೆ ಪ್ರಪಂಚದಲ್ಲಿ, ನಾನು ಏನು ಮಾಡಬೇಕು, ನಾನು ಯಾರು, ಯಾಕೆ ಬಂದಿದ್ದೀನಿ ಅನ್ನೋದನ್ನು ಆರಾಮಾಗಿ ತಿಳ್ಕೊತಾ ಹೋಗ್ಬೋದು. ತುಂಬ ಈಸಿ ರೀ ಜೀವನ, ತುಂಬ ಸಿಂಪಲ್ಲು, ತುಂಬ ಸರಳ, ತುಂಬ ಸಂತೋಷವಾಗಿರೋವಂಥದ್ದು. ಎಲ್ಲರಿಗೂ ನೋವು ಬರುತ್ತೆ. ನನಗೂ ಜೀವನದಲ್ಲೂ ನೋವು ಬಂದಿತ್ತು. ನಮಗೂ ಕಷ್ಟಗಳು ಬಂದ ಮೇಲೆ ನಾನು ಅಟ್ಲೀಸ್ಟ್ ಕಷ್ಟಗಳು ಬಂದಾಗ, ನೋವುಗಳು ಬಂದಾಗಲಾದರೂ ನನ್ನೊಳಗಡೆ ನಾನು ಹೋದಾಗ ನಮ್ಮ ಜೀವನ ಏನು ಅಂತ ಅರ್ಥ ಆಗುತ್ತೆ. ನಾವು ಏನಕ್ಕೆ ಬಂದಿದ್ದೀವಿ ಅಂತ, ಒಳಗಡೆ ಭಗವಂತನ ಅನುಗ್ರಹ ಹೆಂಗಿರುತ್ತೆ ಅಂತ. ಇನ್ನು ಮುಂದೆ ಆದ್ರೂ ದಯವಿಟ್ಟು ಮ್ಯಾಜಿಕ್ಗಳಿಗೆ, ಈ ಜಾದೂಗಳಿಗೆ, ಈ ಪರಿಹಾರಗಳಿಗೆ ದಯವಿಟ್ಟು ಹೋಗಬೇಡಿ. ನಿಮ್ಮಲ್ಲೇ ಇರೋಂತಹ ಶಕ್ತಿ ಪರಿಹಾರನ ಹುಡ್ಕೊಳ್ಳಿ. ಖಂಡಿತ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ. ಜನ್ಮಕ್ಕೂ ಸಿಗುತ್ತೆ. ನಿಮ್ಗೊಬ್ರಿಗೆ ಅಲ್ಲ, ನಿಮ್ಮ ವಂಶಕ್ಕೂ ಸಿಗುತ್ತೆ. ನಿಮ್ಮ ಮಕ್ಳಿಗೂ ನೀವು ಇದನ್ನು ಒಳ್ಳೇದು ಮಾಡ್ತಾ ಇರ್ತೀರಾ. ನಿಮ್ಮ ಮಕ್ಳಿಗೂ ನೀವು ಇದನ್ನು ಪಾಸ್ ಮಾಡ್ಬೋದು. ಎಲ್ಲೋ 100 ರೂಪಾಯಿ ಕೊಟ್ಟು 1000 ರೂಪಾಯಿ ಕೊಟ್ಟು ಕಳ್ಕೊಳ್ಳೋ ಅಂಥ ಅವಶ್ಯಕತೆ ನಿಮ್ಗಿರೋದಿಲ್ಲ. ಒಂದು ಸಲ ನೀವು ಆ ಜಪನ ದೀಕ್ಷೆ ತೊಗೊಳ್ಳಿ, ಮಾಡಿ ಆಗಿಲ್ಲ ಅಂದರೆ ಆಮೇಲೆ ಹೇಳಿ. ಅದೇ ಕಮೆಂಟ್ ಇದೇ ವಿಡಿಯೋದಲ್ಲಿ ಇರ್ತೀನಿ, ಈ ವಿಡಿಯೋದ ಹಾಕ್ತಾ ಇರ್ತೀನಿ. ಕಮೆಂಟ್ ಮೂಲಕ ತಿಳಿಸಿ, ಇಲ್ಲ ಮೇಡಮ್ ನಾವು ಮಾಡಿದ್ವಿ, ಇಷ್ಟು ವರ್ಷ ಇಷ್ಟು ಜಪ ಮಾಡಿದ್ವಿ, ನಮಗೇನು ಪರಿಹಾರ ಆಗಿಲ್ಲ, ಇಷ್ಟು ಸಮಯದ ಧ್ಯಾನಕ್ಕೋಸ್ಕರ ಕೊಟ್ವಿ, ನಮಗೇನು ಸರಿ ಹೋಗಿಲ್ಲ ಅಂತ ಕಮೆಂಟ್ ಮೂಲಕ ತಿಳಿಸಿ, ಪರವಾಗಿಲ್ಲ. ಯಾಕಂದರೆ ಅದು ತಿಳ್ಸೋಕ್ಕಾಗೋದೇ ಇಲ್ಲ. ಇದೇ ತಾನೇ ನಮ್ಮ ಆಧ್ಯಾತ್ಮ. ಗುರುಮುಖೇನ ಬಂದಿರುವಂತಹ ಭಾರತ ಗುರುಗಳಕ್ಕೆ ತುಂಬ ಹೆಚ್ಚು ಒತ್ತು ಕೊಟ್ಟಿರುವಂತಹ ನಮ್ಮ ಹಿಂದೂ ಸನಾತನ ಧರ್ಮ. ಇದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ತನ್ನೊಳಗಡೆ ಇರುವಂತಹ ಬ್ರಹ್ಮಜ್ಞಾನವನ್ನು, ತನ್ನೊಳಗಡೆ ಇರುವಂತಹ ನೀನು ಯಾರು ಅಂತ ತಿಳ್ಕೊಳ್ಳೋಂಥ ಒಳಗಡೆ ಹೋಗಿ ನೋಡೋ ಪ್ರಯತ್ನಗಳನ್ನ ಇಂದಾದರೂ ಮಾಡಿ. ನಮಸ್ಕಾರ.